Good morning, children. So last class we have learnt about characteristics of living beings. There are 9 characteristics of living beings. In that, I explained about first and second characteristics of living beings. Right? First characteristics: living beings are made up of cells, and second one, living beings respire. So these two characteristics I have already explained. So next. And third characteristics: living beings eat food, right? This third characteristics also I have explained about. In that I explained about food for plants, preparation of food in plants. These two points I explained about photosynthesis also. So no need to repeat again. If you want to recall this topic, see the videos. Okay. ಇದನ್ನ ಮತ್ತೆ ನೀವು ನೋಡಬೇಕು photosynthesis ಬಗ್ಗೆ ನೀವು ಮತ್ತೆ ಕ್ಲಿಯರ್ ಆಗಿ ಡೆಫಿನೇಷನ್ ಬೇಕು ಅಂತ ಅಂದ್ರೆ ನನ್ನ ಲಾಸ್ಟ್ ವಿಡಿಯೋಸ್ ನ ನೋಡಿ. So you can understand that what are photosynthesis. Okay. Okay. Next, in this class let us study about insectivorous plants. Okay. Insectivorous plants andre eno? First, insectivorous plants are also called carnivorous plants. Insectivorous plants na carnivorous plants antanu ನಾವು ಹೇಳ್ತೀವಿ. ಇದು ಏನಂತ ಹೇಳ್ತಾರೆ? ಕೀಟಹಾರಿ ಸಸ್ಯ ಅಂತ. Insectivorous plants is also called carnivorous plants. ಇದನ್ನ ಕೀಟಹಾರಿ ಸಸ್ಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಯಾಕೆಂದ್ರೆ ಇದನ್ನ ಕೀಟಗಳನ್ನ ತಿನ್ನುತ್ತೆ. ಓಕೆ, ಫಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ವಾಟ್ ಆರ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂದ್ರೆ ಏನು? ಫಸ್ಟ್ ಡೆಫಿನೇಷನ್ ನೋಡೋಣ. Insectivorous plants ಅಂದ್ರೆ the plants that eat insects are called insectivorous plants. ಇದು ಒಂದು ಸಸ್ಯ. ಓಕೆನಾ? Insectivorous plants ಅಂದ್ರೆ ಇವು ಸಸ್ಯಗಳು. ಯಾವ ಸಸ್ಯಗಳು ಆ ಕೀಟಗಳನ್ನ ಅಥವಾ ಸಣ್ಣ ಸಣ್ಣ ಫ್ಲೈಸ್ ಅನಿಮಲ್ಸ್ ಅಂತ ಹೇಳ್ತೀವಲ್ಲ, ಸೊ ಸಣ್ಣ ಸಣ್ಣ ಫ್ಲೈಸ್ ಅಥವಾ ಒಂದು ಕೀಟಗಳನ್ನ ತಿಂತವೆ ಅಂತ ಸಸ್ಯಗಳನ್ನ ನಾವು ಏನಂತ ಹೇಳ್ತೀವಿ? ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಥವಾ ಕೀಟಹಾರಿ ಸಸ್ಯಗಳು ಅಂತ ಹೇಳ್ತೀವಿ. ಓಕೆ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂದ್ರೇನು? Okay, insectivorous plants are the plants that eat insects are called insectivorous plants. Insectivorous plants is also called carnivorous plants. Okay, ಕನ್ನಡದಲ್ಲಿ ಏನಂತಾರೆ? ಯಾವ ಸಸ್ಯಗಳು ಕೀಟಗಳನ್ನ ತಿಂತವೆ ಅಂತಹ ಸಸ್ಯಗಳನ್ನ ನಾವು ಕೀಟಹಾರಿ ಸಸ್ಯಗಳು ಅಥವಾ insectivorous plants ಅಂತ ಹೇಳ್ತೀವಿ. Okay, I'll give some example for this. Drosera. What are the example we can give for this insectivorous plants? ಅಂದ್ರೆ Drosera, Nepenthes, Utricularia, and Venus flytrap. Still more example are there. So today I am going to explain about Drosera. Okay, Drosera ಬಗ್ಗೆ ನಾನು ಇವತ್ತು explain ಮಾಡ್ತೀನಿ. Okay, ಈ Drosera it is also called sundew ಅಂತ ಹೇಳ್ತೀವಿ. Drosera ನ ಇನ್ನೊಂದು ಹೆಸರಿಂದ ನಾವು ಕರಿತೀವಿ. It is also called ಯಾವುದು? Sundew. SUNDEW. Sundew ಅಂದ್ರೆ ಏನು? What is the meaning of sundew? Sun means ಸೂರ್ಯ ಅಲ್ವಾ? ಡ್ಯೂ ಅಂದ್ರೆ ಇಬ್ಬನಿ. Why we call it as this sundew ಅಂತ ಏನಕ್ಕೆ ನೇಮ್ ತಗೊಂಡ್ರು ಈ Drosera ಅಂತ ಅಂದ್ರೆ, ಏನಕ್ಕೆ ಅಂತ ಹೇಳ್ತಾರೆ ಅಂದ್ರೆ, ಇದು ಸೂರ್ಯನ ಸನ್ರೈಸ್ ಟೈಮ್ ಅಲ್ಲಿ ಇಬ್ನಿ ಇರುತ್ತೆ ಅಲ್ವಾ? ನಾವು ಸ್ಮಾಲ್ ಡ್ರಾಪ್ಸ್ ಇಬ್ನಿ ಇರುತ್ತಲ್ವಾ? ಸೊ ಆ ತರ ಸ್ಟ್ರಕ್ಚರ್ಸ್ ಈ Drosera ಗೆ ಇರುತ್ತೆ. Drosera ಪ್ಲಾಂಟ್ ಹೇಗಪ್ಪ ಇರುತ್ತೆ ಅಂದ್ರೆ, ನಾವು ಬೆಳಗಿನ ಮುಂಜಾನೆ ಟೈಮ್ ಅಲ್ಲಿ ಸೂರ್ಯ ಉದಯಿಸೋ ಟೈಮ್ ಅಲ್ಲಿ ಆ ಇಬ್ನಿಗಳನ್ನ ನಾವು ನೋಡ್ತೀವಿ ಅಲ್ವಾ? ಸೊ ಈ Drosera ಸ್ಟ್ರಕ್ಚರ್ ಅದ್ರದ್ದು Drosera ಹೇಗಿರುತ್ತೆ ಅಂದ್ರೆ ಇಬ್ನಿ ತರ ಇರುತ್ತೆ. ಸೊ ಅದಕ್ಕೆ ಇದನ್ನ ನಾವು sundew ಅಂತ ಹೇಳ್ತೀವಿ. ಓಕೆನಾ? ಸೂರ್ಯನ ಇಬ್ಬನಿ ಅಂತ ಕೂಡ ನಾವು ಹೇಳ್ತೀವಿ. ಇದಕ್ಕೆ ಸೂರ್ಯನ ಇಬ್ಬನಿ. ಓಕೆ, ಸೂರ್ಯ ಉದಯಿಸುವ ಟೈಮ್ ಅಲ್ಲಿ ನಾವು ಇಬ್ನಿ ನೋಡ್ತೀವಿ ಅಲ್ವಾ? ಸೊ ಬೆಳಗಿನ ಮುಂಜಾನೆ ಟೈಮ್ ಅಲ್ಲಿ ನಾವು ಇಬ್ನಿ ನೋಡ್ತೀವಿ. ಅದ್ರ ತರ ಈ Drosera
ಇರುತ್ತೆ. ಅದಕ್ಕಾಗಿ ಇದನ್ನ ಸನ್ ಡ್ಯೂ ಅಂತಲೂ ಕೂಡ ಹೇಳ್ತೀವಿ. ಓಕೆನಾ. ಇದು ಜಸ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ ಡ್ರಾಸೆರಾ ಸ್ಪೂನ್ ಲೈಕ್ ಶೇಪ್ ಇರುತ್ತೆ ಸ್ವಲ್ಪ. ಓಕೆನಾ. ಸೊ ಸ್ಪೂನ್ ಲೈಕ್ ಶೇಪ್ ಇರುತ್ತೆ. ಇಲ್ಲಿ ನಾವು ಏನ್ ನೋಡ್ತೀವಿ, ಈ ರೀತಿ ಟೆಂಟಕಲ್ಸ್ ನಾವು ನೋಡ್ತೀವಿ. ಓಕೆ, ಜಸ್ಟ್ ಅಬ್ಸರ್ವ್ ದಿಸ್ ಡಯಾಗ್ರಾಮ್. Okay, so observe this diagram. ಈ diagram ನ observe ಮಾಡಿ. ಇದರಲ್ಲಿ around there are 194 species are there. Okay, 194 species ಇದೆ ಇದರಲ್ಲಿ. ಈ ಡ್ರಾಸೆರಾದಲ್ಲಿ 194 ಜಾತಿಗಳಿವೆ. ಇದೇನು ಪ್ಲಾಂಟ್ಸ್ಗೂ ಜಾತಿಗಳಿದೆ ಅಂತ ಹೇಳ್ತಿದ್ರಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಗೌಡ ಶೆಟ್ಟೀಸ್ ಎಲ್ಲ ತುಂಬಾ ಇದೀವಲ್ವಾ, ಇದ್ರಲ್ಲೂ ಕೂಡ ಸಬ್ ಕ್ಯಾಸ್ಟ್ ಜಾತಿಗಳು ಅಂತ ಇದೆ ಅಲ್ವಾ. ಈಗ ಮುಳ್ಗೌಡ್ರು, ದಾಸ್ ಗೌಡ್ರು, ಈಗ ಕುರುಣ್ ಶೆಟ್ಟಿ ಮತ್ತೆ ದೇವಂಗ್ ಶೆಟ್ರು. ಸೊ ಆ ರೀತಿ ಒಂದು ಜಾತಿಗಳಿದೆ ಅಲ್ವಾ. ನಾವೆಲ್ಲ ಒಂದೇ, ಬಟ್ ಆದ್ರೂ ಅದ್ರಲ್ಲಿ ಕೆಲವು ಅವರು ವರ್ಕ್ ಮಾಡೋ ಬೇಸಸ್ ಮೇಲೆ ಅವ್ರು ಯಾವ್ಯಾವ ವರ್ಕ್ ಮಾಡ್ತೀವಿ ನಾವು ಅದ್ರ ಬೇಸಿಸ್ ಮೇಲೆ ಅದಕ್ಕೆ ಒಂದು ಜಾತಿಗಳನ್ನ ಅಂತ ಒಂದು ನೇಮ್ ನ ಕೊಟ್ಟಿರ್ತಾರೆ ಅಷ್ಟೇ. ನೇಮ್ ಕೊಡೋದಷ್ಟೇ ಅವ್ರು ವರ್ಕ್ ಮಾಡೋ ಬೇಸಿಸ್ ಮೇಲೆ. ಅದೇ ರೀತಿ ಇಲ್ಲಿ ಅದ್ರ ಕಲರ್, ಇಟ್ ಈಸ್ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಲೆಂತ್ ಅಥವಾ ಥಿಕ್ನೆಸ್ ಆಗಿರ್ಬೋದು, ಅಂಡ್ ಇಟ್ಸ್ ಡಿಪೆಂಡ್ಸ್ ಆನ್ ಕಲರ್ ಅಂಡ್ ಸ್ಟ್ರಕ್ಚರ್. ಸೊ ಅದ್ರ ಆಧಾರದ ಮೇಲೆ ಬೇಸ್ಡ್ ಆನ್ ದಟ್ they are divided around 194 species. Okay, ಅದರ ಆಧಾರದ ಮೇಲೆ 194 ಸ್ಪೀಶೀಸ್ ಇದೆ ಇದ್ರೆ. ಓಕೆ, ಎಷ್ಟಿದೆ, ಹೌ ಮೆನಿ ಸ್ಪೀಶೀಸ್ ಆರ್ ದೇರ್? there are 194 ಸ್ಪೀಶೀಸ್ ಆರ್ ದೇರ್ ಇನ್ ಡ್ರಾಸೆರಾ. ಓಕೆ, 194 ಜಾತಿಗಳು ಡ್ರಾಸೆರಾ ಇದೆ. ಅದರಲ್ಲಿ ಎಲ್ಲಾವುದು ಡ್ರಾಸೆರಾನೆ, ಬಟ್ ಒಂದ್ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಜಸ್ಟ್ ಕಲರ್ ಅಲ್ಲಿ ವೇರಿಯೇಷನ್ ಇರುತ್ತೆ. ಒಂದು ಡಾರ್ಕ್ ಗ್ರೀನ್, ಒಂದು ಲೈಟ್ ಗ್ರೀನ್ ಇರುತ್ತೆ, ಒಂದು ರೆಡಿಶ್ ಗ್ರೀನ್, ಯೆಲ್ಲೋಯಿಶ್ ಗ್ರೀನ್. ಸೊ ಈ ರೀತಿ ಸ್ಮಾಲ್ ಡಿಫರೆನ್ಸ್ ಇರುತ್ತೆ. ಅಂಡ್ ಲೆಂತ್ ಆಗಿರ್ಬೋದು, ಅದ್ರ ಸ್ಟ್ರಕ್ಚರ್ ಆಗಿರ್ಬೋದು. ಸೊ ಈ ರೀತಿ ಒಂದು ಸ್ಮಾಲ್ ಡಿಫರೆನ್ಸ್ ಅದ್ರದ್ ಮೇಲೆ ಏನ್ ಮಾಡಿದ್ದಾರೆ, 194 ಜಾತಿಗಳನ್ನ ಅಂತ ವಿಂಗಡಣೆ ಮಾಡಿದ್ದಾರೆ. ಓಕೆನಾ. ಸೊ ಐ ವಿಲ್ ಶೋ ಯು. ನಾನು ಕೆಲವು ಫೋಟೋಸ್ ತೆಗೆದಿದ್ದೀನಿ, ದಟ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಇದು ಹೇಗಿರುತ್ತೆ ಅಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಸ್ಪೂನ್ ಶೇಪ್ ತರ ಇರುತ್ತೆ. ಓಕೆನಾ. ಇಲ್ಲಿ ನಾವು ನೋಡ್ತೀವಿ, ಇದು ಟೆಂಟಕಲ್ಸ್ ತರ ಇರುತ್ತೆ. ಟೆಂಟಕಲ್ಸ್ ಅಂತ, ಟ್ರೈಕೋಮ್ಸ್ ಅಂತಾನು ನಾವು ಹೇಳ್ತೀವಿ. ಈ ಟ್ರೈಕೋಮ್ಸ್ ಅಂದ್ರೆ ನಾವು ಸ್ಕಿನ್ ಮೇಲೆ ಸಣ್ಣ ಸ್ಮಾಲ್ ಹೇರ್ಸ್ ಇರುತ್ತೆ ಅಲ್ವಾ, ಜಸ್ಟ್ ಈ ರೀತಿ. ಸೊ ಅದಕ್ಕಾಗಿ ಇದನ್ನ ನಾವೇನಂತ ಹೇಳ್ತೀವಿ ಬಯಾಲಜಿ ವರ್ಡ್ ಟ್ರೈಕೋಮ್ಸ್ ಅಂತ, ಟೆಂಟಕಲ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಜಸ್ಟ್ ಲೈಕ್ ಡ್ಯೂ ತರ ಇದೆ. ಇದ್ರ ಮುಂದೆ ನೀವು ಟೆಂಟಕಲ್ಸ್ ಮುಂದೆ ನೋಡಿ, ಇದು ಲೀಫ್ ಸ್ಟ್ರಕ್ಚರ್ ಇದೇ ತರ ಸ್ವಲ್ಪ ಇರುತ್ತೆ ಪ್ಲಾಂಟ್ಸ್. ಓಕೆನಾ. ಸೊ ಇದ್ರ ಮೇಲ್ಗಡೆ ನೀವು ಟೆಂಟಕಲ್ಸ್ ತರ ನೋಡ್ತೀರಾ. ಇಲ್ಲಿ ಸ್ಮಾಲ್ ಹೇರ್ಸ್ ಲೈಕ್ ಇರುತ್ತಲ್ಲ, ಅದನ್ನ ಟ್ರೈಕೋಮ್ ಅಥವಾ ಟೆಂಟಕಲ್ಸ್ ಅಂತ ಹೇಳ್ತೀವಿ. ಇದ್ರ ಮುಂದೆ ಇದ್ರ ತುದಿಲಿ ಇನ್ ಟಿಪ್ ರೀಜನ್ ವಿ ಕ್ಯಾನ್ ಸಿ ದಟ್ ಡ್ಯೂ ಲೈಕ್ ಸ್ಟ್ರಕ್ಚರ್ ಅಲ್ವಾ, ಇಬ್ಬರಿ ತರ ಇರುತ್ತೆ. ಓಕೆ, ಇಟ್ ಈಸ್ ವೆರಿ ಶೈನಿ ಇನ್ ನೇಚರ್, ತುಂಬಾ ಶೈನಿ ಇರುತ್ತೆ. ಓಕೆ, ತುಂಬಾ ಹೊಳಿತಾ ಇರುತ್ತೆ. ಇವ್ನಿ ಯು ಹ್ಯಾವ್ ಸೀನ್. ಓಕೆ, ಆ ಇವ್ನಿ ಎಷ್ಟು ಶೈನಿಂಗ್ ಇರುತ್ತೆ ಅಲ್ವಾ. ಮಾರ್ನಿಂಗ್ ಟೈಮ್ ಸನ್ರೈಸ್ ಆಗೋ ಟೈಮಲ್ಲಿ ಸನ್ರೈಸ್ ಬೀಳಿತಲ್ಲ, ಎಷ್ಟು ಶೈನಿಂಗ್ ಕಾಣುತ್ತೆ. ಸೊ ಅದೇ ರೀತಿ ಇನ್ ದ ಸೇಮ್ ಅದಕ್ಕಿಂತ ತುಂಬಾನೇ ಶೈನಿಂಗ್ ಇರುತ್ತೆ. ಓಕೆ, ಅಂಡ್ ಇದು ಯಾವ ರೀತಿ ಇರುತ್ತೆ ಅಂದ್ರೆ ಇಟ್ ಇಸ್ ಸ್ಟಿಕ್ಕಿ ನೇಚರ್. ಸ್ಟಿಕ್ಕಿ ನೇಚರ್ ಅಂದ್ರೆ ಒಂಥರ ಗಮ್ ರೀತಿ ಇರುತ್ತೆ. ಈಗ ಗಮ್ ನಾವು ಕೈಯಲ್ಲೆಲ್ಲ ಹಾಕೊಂಡ್ರೆ ಯಾವ ರೀತಿ ಅಂಟುತ್ತೆ ಅಲ್ವಾ, ಸೊ ಇನ್ ದ ಸೇಮ್ ವೇ ಇದು ಕೂಡ ಸ್ಟಿಕ್ಕಿ ಆಗಿರುತ್ತೆ. ಈಗ ಏನಾದ್ರು ಮುಟ್ಟಿದ್ರೆ ಸಾಕು ಅಂಟಂತರ ಆಗುತ್ತೆ ಕೈ. ವೈ ಇಟ್ ಈಸ್ ಲೈಕ್ ದಿಸ್? ಯಾಕೆ ಈ ರೀತಿ ಸ್ಟಿಕ್ಕಿ ನೇಚರ್ ಇರುತ್ತೆ? ಬಿಕಾಸ್ ಇಟ್ ಹ್ಯಾಸ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್. ಇದು ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡಬೇಕು, ಅದಕ್ಕೋಸ್ಕರ ಈ ರೀತಿ ಸ್ಟಿಕ್ಕಿ ನೇಚರ್ ಇರುತ್ತೆ. ಇದೇನಂತ ಹೇಳ್ಬೋದು, ನಾವು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ಅಲ್ವಾ. ಇಟ್ ಈಸ್ ಯೂಶಲಿ ಗ್ರೋಸ್ ಇನ್ ಸಾಯಿಲ್ ಪೋರ್ ನ್ಯೂಟ್ರಿಷನ್ ಅಲ್ಲಿ, ಅಂದ್ರೆ ಇದಕ್ಕೆ ಪೌಷ್ಟಿಕಾಂಶ ಸರಿಯಾಗಿ ಸಿಗೋದಿಲ್ಲ ಅಂತ ನೆಲದಲ್ಲಿ ಜಾಸ್ತಿ ಬೆಳೆದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಬೇಕು ಅಲ್ವಾ. ನಾವೀಗ ಹೋಗಿ ಅದಕ್ಕೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಎಲ್ಲ ನಾವು ಕೊಡಕ್ಕಾಗಲ್ಲ. ನಾವೀಗ ಹೋಗಿ ಕೊಡ್ತೀವ ನಿಮ್ಗೆ ಯಾವ ನ್ಯೂಟ್ರಿಯೆಂಟ್ಸ್ ಇಲ್ಲ ಪ್ಲಾಂಟ್ಸ್ ಅಂತ ಕೇಳಿ, ವಿ ಕಾಂಟ್ ಗಿವ್, ರೈಟ್. ಸೊ ಅದಕ್ಕೆ ಏನಾಗ್ತಾರೆ, ಇದೊಂಥರ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ನೇಚರಲ್ಲಿ ಅದಕ್ಕೆ ಏನ್ ಮಾಡುತ್ತೆ, ಸೊ ಈ ರೀತಿ ಒಂದು ನೇಚರ್ ಕ್ರಿಯೇಟಿವಿಟಿ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಯಾವ್ದ್ಯಾವ್ದು ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನ ಸಪ್ಲೈ ಮಾಡ್ಕೊಳೋದಕ್ಕೆ ಏನಿರುತ್ತೆ,
ಈ ರೀತಿ ಒಂದು ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಈ ರೀತಿ ಡ್ಯೂ ರೀತಿ ಇರುತ್ತೆ. ಓಕೆನಾ, ಇಬ್ರಿ ತರ ಇಲ್ಲಿ ಇರುತ್ತೆ ಅಂಡ್ ಇಟ್ ಇಸ್ ವೆರಿ ಕಲರ್ಫುಲ್. ಓಕೆನಾ, ಸೊ ಇನ್ಸೆಕ್ಟ್ಸ್ ನ ಬೇಗ ಅಟ್ರಾಕ್ಟ್ ಮಾಡುತ್ತೆ. ಅಂಡ್ ಇಟ್ ಈಸ್ ಸ್ವಲ್ಪ ಸ್ವೀಟ್ ನೇಚರ್ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಓಕೆ, ಸ್ವಲ್ಪ ಸಿಹಿ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಏನ್ ಮಾಡ್ತೇವೆ, ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಇನ್ಸೆಕ್ಟ್ಸ್ ಬಂದ್ಬಿಟ್ಟಿದ್ರ ಮೇಲೆ ಕೂತ್ಕೊಳ್ಳುತ್ತೆ. ಇದೇನು ಏನೋ ತಿನ್ನೋ ಐಟಮ್ ಏನೋ ಅಂತ ಅಂದ್ಬಿಟ್ಟು. ಓಕೆನಾ, ಯಾವ್ದಾದ್ರು ಇನ್ಸೆಕ್ಟ್ ಆಗಿರ್ಬೋದು. ಓಕೆ, ಬಂದ್ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಆದ್ಮೇಲೆ ಏನಾಗ್ಬಿಡುತ್ತೆ, ಇದು ಸ್ಟಿಕ್ಕಿ ಅಲ್ವಾ, ತುಂಬಾ ಅಂಟ್ಕೊಬಿಡುತ್ತೆ. ಅದ್ರ ಲೆಗ್ಸ್ ಎಲ್ಲ ಸ್ಮಾಲ್ ಲೆಗ್ಸ್ ಲೈಕ್ ಇರುತ್ತಲ್ವಾ, ತುಂಬಾ ತಿಂಡಿ ಇರುತ್ತೆ, ಸ್ಮಾಲ್ ಇರುತ್ತೆ, ಮತ್ತೆ ಇದು ವಾಪಸ್ ಹೋಗಕ್ಕಾಗಲ್ಲ. ಓಕೆ, ಸೊ ಇಟ್ ಹೋಲ್ಡ್ಸ್. ಓಕೆ, ಅದು ತುಂಬಾ ಸ್ಟಿಕ್ಕಿ ಆಗಿರೋದ್ರಿಂದ ಏನಾಗುತ್ತೆ, ಅದು ಕಾಲ್ ಅಂಟ್ಕೊಳ್ಳುತ್ತೆ. ಅಂಡ್ ಅಂಟ್ಕೊಂಡು ಏನ್ ಮಾಡುತ್ತೆ, ಈ ಲೀಫ್ ಅದೆಲ್ಲ ಕವರ್ ಮಾಡ್ಕೊಂಡು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಆಕ್ಚುಲಿ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇರುತ್ತೆ. ನೈಟ್ರೋಜನ್, ಫಾರ್ ನೈಟ್ರೋಜನ್, ಟು ಗೆಟ್ ದ ನೈಟ್ರೋಜನ್ ಇಟ್ ವಿಲ್ ಇನ್ಸೆಕ್ಟ್ಸ್, ಇಟ್ ವಿಲ್ ಟ್ರ್ಯಾಪ್ ದ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ. ಟು ಗೆಟ್ ವಾಟ್, ನೈಟ್ರೋಜನ್ ಅಂದ್ರೆ ಸಾರಜನಕ ಅಂತ ಹೇಳ್ತೀವಿ. ಇದಕ್ಕೆ ನೈಟ್ರೋಜನ್ ಅಂಶ ಬೇಕಾಗಿರುತ್ತೆ. ಸೊ ಈ ನೈಟ್ರೋಜನ್ ಏನು ಅಂತ ಅಂದ್ರೆ ಇದು ಏನು, ಅದೊಂದು ಪ್ರೋಟೀನ್ ತರ. ಓಕೆ, ಅದಕ್ಕೆ ಒಂದು ನ್ಯೂಟ್ರಿಯೆಂಟ್ಸ್ ಇದೆ, ಎನರ್ಜಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ನೈಟ್ರೋಜನ್ ನ ತಗೊಳ್ಳೋದಕ್ಕೋಸ್ಕರ ಇಟ್ ಈಟ್ ಇನ್ಸೆಕ್ಟ್ಸ್. ಇಟ್ ವಿಲ್ ಅಟ್ರಾಕ್ಟ್, ಫಸ್ಟ್ ಇಟ್ ವಿಲ್ ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್, ದೆನ್ ಇಟ್ ವಿಲ್ ಕ್ಯಾಚ್ ದ ಇನ್ಸೆಕ್ಟ್ಸ್. ಈ ಇನ್ಸೆಕ್ಟ್ಸ್ ಇದ್ರ ಮೇಲೆ, ಈ ಟ್ಯೂಬ್ ಮೇಲೆ ಕುತ್ಕೊಂಡ ತಕ್ಷಣ ಏನಾಗುತ್ತೆ, ಸ್ಟಿಕ್ಕಿ ನೇಚರ್ ಇರೋದ್ರಿಂದ ಇದು ಫುಲ್ ಅಂಟ್ಕೊಳ್ಳುತ್ತೆ. ಅದ್ ಮತ್ತೆ ಒಂದ್ಸಲ ಇನ್ಸೆಕ್ಟ್ಸ್ ಅದ್ರ ಮೇಲೆ ಕೂತ್ರೆ ಮತ್ತೆ ಅದು ಹೋಗೋದಕ್ಕೆ ಆಗಲ್ಲ. ಓಕೆ, ಸೊ ಸ್ಲೋ ಆಗಿ ಆ ಎಲೆಗಳೆಲ್ಲ ತುಂಬಾ ಲೇಟ್, ಸ್ವಲ್ಪ ಹೊತ್ತಾದ್ಮೇಲೆ ಕ್ಲೋಸ್ ಆಗ್ಬಿಟ್ಟು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ತೇವೆ. ಸೊ ಇಟ್ ವಿಲ್, ವಾಟ್ ಆರ್ ದ ನ್ಯೂಟ್ರಿಯೆಂಟ್ಸ್ ಇಸ್ ರಿಕ್ವೈರ್ಡ್ ಫಾರ್ ದಟ್ ಇಟ್ ವಿಲ್ ಡೈಜೆಸ್ಟ್. ಓಕೆ, ಸೊ ಈ ರೀತಿ ಡೈಜೆಷನ್ ಪ್ರೋಸೆಸ್ ಆಗುತ್ತೆ. ಓಕೆ, ಅಂಡ್ ಡ್ರಾಸೆರಾ ವಿಚ್ ಇಸ್ ಕಾಮನ್ಲಿ ನೋನ್ ಆಸ್ ಸನ್ರೂಫ್ಸ್, ಇಟ್ ಇಸ್ ಒನ್ ಆಫ್ ದ largest genera of carnivorous plants ಅಂತ ಹೇಳ್ತೀವಿ. It is one insectivorous plants is also called carnivorous plants. It is one of the largest genera of insectivorous carnivorous plants ಅಂತ ಹೇಳ್ತೀವಿ. ಅಂದ್ರೆ carnivorous plants ಅಲ್ಲಿ ಇದೊಂದು ದೊಡ್ಡ ಕುಲ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ವೆರೈಟೀಸ್ ಆಫ್ ಪ್ಲಾಂಟ್ಸ್ ನ, ಸೊ insectivorous plants ನಾವು ನೋಡ್ತೀವಿ. ಓಕೆ, ಓಕೆ, and these members of family capture and digest insects using stalked mucilaginous glands ಅಂತ ಹೇಳ್ತೀವಿ. ಓಕೆನಾ, ಇದನ್ನ ಇನ್ನೊಂದು ನೇಮ್ ಅಲ್ಲಿ ವಾಟ್ ವಿ ಆಲ್ಸೋ, ಇಟ್ ಈಸ್ ಆಲ್ಸೋ ಕಾಲ್ಡ್ mucilaginous glands. mucilaginous glands, ಇದನ್ನ ಮ್ಯುಸಿಲೇಜಿನಸ್ ಗ್ಲ್ಯಾಂಡ್ಸ್ ಅಂತಾನೂ ಕೂಡ ಕರಿತೀವಿ. ಓಕೆ, ಈ ಗ್ಲ್ಯಾಂಡ್ಸ್ ಅಂದ್ರೆ ಗ್ರಂಥಿ ಅಂತ ಹೇಳ್ತೀವಿ. ಮ್ಯುಸಿಲೇಜಿನಸ್ ಅಂತ ಅಂದ್ರೆ ಸಾಫ್ಟ್ ಸ್ಟಿಕ್ಕಿ ಲೈಕ್ ಲಿಕ್ವಿಡ್ ತರ ಇದೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ನಾವು ಮ್ಯುಸಿಲೇಜಿನಸ್ ಅಥವಾ ಮ್ಯುಸಿಲೇಜಿನಸ್ ಗ್ಲ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ. ಇದು ಸ್ಟಿಕ್ಕಿ ನೇಚರ್ ಇರುತ್ತೆ. ಓಕೆನಾ, ಅಂಡ್ ಕವರಿಂಗ್ ದೇರ್ ಲೀಫ್ ಸರ್ಫೇಸ್. ಓಕೆ, ಇದು ಎಲ್ಲಿರುತ್ತೆ, ಇಟ್ ಇಸ್ ಕವರಿಂಗ್ ದೇರ್ ಲೀಫ್ ಇರುತ್ತಲ್ಲ, ಆ ಲೀಫ್ ಸರ್ಫೇಸ್ ಸುತ್ತ ಇದು ಕವರ್ ಆಗಿರುತ್ತೆ. ವಿಚ್ ಒನ್, mucilaginous glands is also called tentacles ಅಂತ ಹೇಳ್ತೀವಿ. tentacles like, okay, and trichomes like ಅಂತ ಹೇಳ್ತೀವಿ. small hairs like structure ಇರ್ತಲ್ಲ, so we also call. and mucilaginous, it has mucilaginous glands ಅಂದ್ರೆ ಏನಿರುತ್ತೆ, just sticky nature ಇರುತ್ತಲ್ಲ, ಅದು ಕೂಡ mucilaginous glands ಅಂತ ಹೇಳ್ತೀವಿ. and okay, the insects are used to supplement the poor mineral nutrition of soil in which the plants grow. Okay, the insects are used to supplement the, ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಇರಲ್ಲ ಅಂತ ಹೇಳಿದೆ ಅಲ್ವಾ, ಸೊ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಸಾಯಿಲ್ ಅಲ್ಲಿ ಇರಲ್ಲ. ಸೊ ಅಂಡ್ ಅದಕ್ಕೋಸ್ಕರ ಏನ್ ಮಾಡುತ್ತೆ, ಟು ಗೆಟ್ ಸಫಿಶಿಯಂಟ್ ನ್ಯೂಟ್ರಿಯೆಂಟ್ಸ್, ಇಟ್ ವಿಲ್ ಅಟ್ರಾಕ್ಟ್ ಇಟ್ ವಿಲ್ ಕ್ಯಾಪ್ಚರ್ ದ ಇನ್ಸೆಕ್ಟ್ಸ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ಡೈಜೆಸ್ಟ್ ಅಂಡ್ ವಾಟ್ ಆರ್ ದ ನ್ಯೂಟ್ರಿಯೆಂಟ್ಸ್ ಇಸ್ ರಿಕ್ವೈರ್ಡ್, ಇಟ್ ವಿಲ್ ಗೆಟ್ ಇಟ್. ಈ ತರ ಪ್ಲಾಂಟ್ಸ್ ಗಳು ಎಲ್ಲಿ ಬೆಳೀತವೆ, ವೇರ್ ಇಟ್ ವಿಲ್ ಗ್ರೋ, ಯೂಶಲಿ ಅಂಟಾರ್ಟಿಕಾ ರೀಜನ್ ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ರೀಜನ್ ಅಲ್ಲೂ ಬೆಳೀತವೆ. ನಮ್ಮ ಇಂಡಿಯಾ ರೀಜನ್, ಇಂಡಿಯಾ, ಚೈನಾ. ಗ್ಲಿಸ್ಟನಿಂಗ್, ಇಟ್ ಇಸ್ ಗ್ಲಿಸ್ಟನ್ ಇನ್ ನೇಚರ್ ಅಂತ ಹೇಳ್ತೀವಿ. ಗ್ಲಿಸ್ಟನಿಂಗ್ ಅಂತ ಅಂದ್ರೆ ಶೈನಿ ಇನ್ ನೇಚರ್. ಓಕೆ, ಗ್ಲಿಸ್ಟನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಇಟ್ ಇಸ್ ಗ್ಲಿಸ್ಟನ್ ಇನ್ ನೇಚರ್. ಗ್ಲಿಸ್ಟನ್ ಅಂತ ಅಂದ್ರೆ ಏನು, ಶೈನಿ ಇನ್ ನೇಚರ್ ಅಂತ ಹೇಳ್ತೇವೆ. ಓಕೆನಾ, ಇಟ್ಸ್ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಅಂತ ಅಂದ್ರೆ, ಇದ್ರ ಲೈಫ್ ಸ್ಪ್ಯಾನ್ 50 years, ಅರೌಂಡ್ 50 years ಲೈಫ್ ಸ್ಪ್ಯಾನ್ ಇದೆ. ಅಂದ್ರೆ ಇದ್ರ ಜೀವಿತಾವಧಿ ಎಷ್ಟು, ಅರೌಂಡ್ 50 years ವರೆಗೂ ಇದು ಜೀವಂತವಾಗಿರುತ್ತೆ ಅಂತ ಹೇಳ್ತೀವಿ. ಈಗ ಇದ್ರ
ಇದ್ರದ್ದು ಬೇರ್ಗಳು ಬಂದ್ರೆ ಇಟ್ ಹ್ಯಾಸ್ ರೂಟ್ಸ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ದ ರೂಟ್ಸ್. ಓಕೆ, ಈಗ ರೂಟ್ಸ್ ಬಗ್ಗೆ ಹೇಳೋದಾದ್ರೆ ರೂಟ್ಸ್ ಇಟ್ ಯೂಶಲಿ ಇಟ್ ಅಬ್ಸಾರ್ಬ್ ದ ವಾಟರ್. ಇದು ಇದ್ರ ರೂಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ ಇದು ಆಲ್ಮೋಸ್ಟ್ ಇದು ಎಲ್ಲಾ ನ್ಯೂಟ್ರಿಯೆಂಟ್ಸ್ ನ ಅಬ್ಸಾರ್ಬ್ ಮಾಡೋ ಕೆಪಾಸಿಟಿ ಇದಕ್ಕಿರಲ್ಲ. ಡ್ರಾಸೆರಾ ಪ್ಲಾಂಟ್ಸ್ ಈ ಟೈಪ್ಸ್ ಆಫ್ ಪ್ಲಾಂಟ್ಸ್ ಗಳಿಗೆ ಇಟ್ ಡು ನಾಟ್ ಹ್ಯಾವ್ ದಟ್ ಕೆಪಾಸಿಟಿ ಟು ಅಬ್ಸಾರ್ಬ್ ಆಲ್ ದ ನ್ಯೂಟ್ರಿಯೆಂಟ್ಸ್. ಇಟ್ ಓನ್ಲಿ ಅಬ್ಸಾರ್ಬ್ ವಾಟರ್. ಓಕೆ, ವಾಟರ್ ಅಂಡ್ ವಿಲ್ ಗಿವ್ ಸಪೋರ್ಟ್ ಟು ದಟ್ ಪ್ಲಾಂಟ್ಸ್. ಅಂಡ್ ಬೇರೆ ಇರೋದಕ್ಕೆ ಅದು ಪ್ಲಾಂಟ್ ಈಗ ನಿಂತ್ಕೋಬೇಕು ಅಂದ್ರೆ ಇಟ್ ವಿಲ್ ಗಿವ್ ದ ಸಪೋರ್ಟ್. ಇಟ್ ವಿಲ್ ಅಬ್ಸಾರ್ಬ್ ದ ವಾಟರ್ ಅಂಡ್ ಇಟ್ ವಿಲ್ ಗಿವ್ ಸಪೋರ್ಟ್ ಟು ದ ಪ್ಲಾಂಟ್ಸ್ ಅಂಡ್ ಇಟ್ ವೋಂಟ್ it doesn't have that much capacity to absorb all the nutrients from the soil. Okay, ಅಷ್ಟೊಂದು ಇದಕ್ಕೆ ಕೆಪಾಸಿಟಿ ಇರಲ್ಲ ಎಲ್ಲಾ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡುವಷ್ಟು. ಸೊ ಅದಕ್ಕಾಗಿ so that's why to get the proper nutrients it will first attract the insects through mucilaginous glands. It is what glisten in nature ಅಂತ ಹೇಳ್ತೀವಿ. ಗ್ಲಿಸ್ಟನ್ ತುಂಬಾ ಶೈನಿ ಇರುತ್ತೆ ಅಂಡ್ ಇಟ್ ಇಸ್ ಸ್ಟಿಕ್ಕಿ ಇನ್ ನೇಚರ್. ಸೊ ಈ ಗ್ಲ್ಯಾಂಡ್ಸ್ ಅಟ್ರಾಕ್ಟ್ ಮಾಡುತ್ತೆ. ಇಟ್ ವಿಲ್ ಕ್ಯಾಪ್ಚರ್ ಅಂಡ್ ಇಟ್ ವಿಲ್ digest and what are the nutrients is required. It will absorb all the nutrients, especially nitrogen ಇದು ಕಡಿಮೆ ಇರುತ್ತೆ. ಸೊ ನೈಟ್ರೋಜನ್ ನ ಕೀಟಗಳಿಂದ ಅದು ತಗೊಂಡು ಅಬ್ಸರ್ವ್ ಮಾಡ್ಕೊಂಡು ಅದು ನ್ಯೂಟ್ರಿಯೆಂಟ್ ಸಫಿಶಿಯಂಟ್ ನ್ಯೂಟ್ರಿಯೆಂಟ್ ನ ಇನ್ಸೆಕ್ಟ್ಸ್ ಇಂದ ತಗೊಳುತ್ತೆ. ಅಂಡ್ ಎಲ್ಲೆಲ್ಲಿ ಇದು ಬೆಳಿತಿದೆ ನಾನು ಇಂಡಿಯಾದಲ್ಲೂ ಕೂಡ ಅಂಡ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಯುರೇಷಿಯಾ, ನಾರ್ತ್ ಅಮೆರಿಕಾ, ಜರ್ಮನಿ. ಓಕೆ, ಆಲ್ಮೋಸ್ಟ್ ಇದು ಏನ್ ಮಾಯ್ಸ್ಟ್ ಮತ್ತೆ ಸ್ವಲ್ಪ ಬೆಚ್ಚಗಿನ ಹವಾಮಾನದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತೀವಿ. ಓಕೆ, ಆಲ್ಮೋಸ್ಟ್ ಮಾಯ್ಸ್ಟ್ ಇನ್ ನೇಚರ್ ಅಂತ ಹೇಳ್ತೀವಿ. ಮಾಯ್ಸ್ಟ್ ನೇಚರ್ ಅಲ್ಲಿ ಬೆಳೆಯುತ್ತೆ. ಓಕೆ, ನಾವು ಹಳ್ಳಿ ಕಡೆ ಕೆಲವರು ನೋಡಿರ್ತಾರೆ, ಕೆಲವು ಪ್ಲೇಸ್ ಅಲ್ಲಿ ಇದು ಕರ್ನಾಟಕದಲ್ಲೂ ಕೂಡ ಕೆಲವು ಕಡೆ ಕಂಡು ಬಂದಿದೆ. ಅಂಡ್ ಇದು ಭತ್ತ ಹಾಕಿರ್ತಾರಲ್ಲ, ಈ ಕೊಯ್ಲೆಲ್ಲ ಮಾಡಿರ್ತಾರೆ, ಕಟ್ ಮಾಡಿ ಆದ್ಮೇಲೆ ಮಾಯ್ಸ್ಟ್ ಆಗಿರುತ್ತೆ ಅಲ್ವಾ, ತುಂಬಾ ತೇವಾಂಶ ಇರುತ್ತೆ. ಸೊ ಆ ಪ್ಲೇಸಸ್ ಅಲ್ಲಿ ಕೂಡ ಈ ತರ ಡ್ರಾಸೆರಾ ಪ್ಲಾಂಟ್ ಬೆಳೆಯುತ್ತೆ. ಅಂಡ್ ಇದು ಎಲ್ಲೆಲ್ಲಿ ಯೂಸ್ ಇದೇನು ಮೆಡಿಸಿನಲ್ ಕೂಡ ಏನಂತ ಹೇಳ್ತೀವಿ, ಇದು ಮೆಡಿಸಿನಲ್ ಪ್ಲಾಂಟ್ ಅಂತ ಕೂಡ ನಾವು ಹೇಳ್ತೀವಿ. ಡ್ರಾಸೆರಾ ಪ್ಲಾಂಟ್ ನ ಮೆಡಿಸಿನಲ್ ಪ್ಲಾಂಟ್ ಅಂತ ಕೂಡ ಹೇಳ್ತೀವಿ. ಆಲ್ಮೋಸ್ಟ್ ಜ್ವರ, ಫೀವರ್ 12ನೇ ಶತಮಾನದಲ್ಲಿ ಇದನ್ನ ಆಲ್ರೆಡಿ 12th ಸೆಂಚುರಿ ಇದನ್ನ ಯೂಸ್ ಮಾಡ್ತಾ ಇದ್ರು. 12th ಸೆಂಚುರಿಯಿಂದನೂ ಕೂಡ ಇದನ್ನ 12ನೇ ಶತಮಾನದಿಂದನೂ ಕೂಡ ಈ ಪ್ಲಾಂಟ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ ಮೆಡಿಸಿನಲ್ ಪರ್ಪಸ್ ಆಗಿ. ಏನಕ್ಕೆ? ಜ್ವರಕ್ಕೆ, ಫೀವರಿಗೂ ಆಗುತ್ತೆ ಅಂಡ್ ಲೂಸ್ ಮೋಷನ್, ಡಿಸೆಂಟ್ರಿ ಅಲ್ವಾ, ಬೇದಿ ಆದಾಗ್ಲೂ ಕೂಡ ಏನ್ ಮಾಡ್ತಾರೆ, ಈ ಪ್ಲಾಂಟ್ಸ್ ನ ಯೂಸ್ ಮಾಡ್ತಾರೆ. ಅಂಡ್ ಕೆಮ್ಮು, ಡ್ರೈ ಕಾಫ್ಗೆ ಮತ್ತೆ ಒಣ ಕೆಮ್ಮು ಅಂತ ಹೇಳ್ತೀವಲ್ಪ, ಅದಕ್ಕೂ ಕೂಡ ಅದನ್ನ ಯೂಸ್ ಮಾಡ್ತಾರೆ. ಅಂಡ್ ಏನೋ ಅಸ್ತಮಾ ಪ್ರಾಬ್ಲಮ್ ಇದ್ರೆ, ರೆಸ್ಪಿರೇಟರಿ ಉಸಿರಾಟದ ಪ್ರಾಬ್ಲಮ್ ಇದ್ರು ಕೂಡ ಈ ಪ್ಲಾಂಟ್ಸ್ ನ ಮೆಡಿಸಿನ್ ಅಲ್ಲಿ ಔಷಧೀಯ ಗುಣ ಇದೆ. ಸೊ ಇದನ್ನ ಮೆಡಿಸಿನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಓಕೆ, ಅಂಡ್ ಜರ್ಮನಿನಲ್ಲಿ ಇದನ್ನ ಸಂಡ್ಯೂ ಚಹಾ ಅಂತಾನೆ ಮಾಡ್ತಾರೆ ಕೆಲವು ಕಡೆ. ಅಂಡ್ ಜರ್ಮನಿ ಮತ್ತು ಯುರೋಪ್ ಕಂಟ್ರೀಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಇದನ್ನ ಜರ್ಮನಿ ಮತ್ತೆ ಯುರೋಪ್ ಕಂಟ್ರೀಸ್ ನಲ್ಲಿ ಆಲ್ಮೋಸ್ಟ್ ಕೆಮ್ಮು, ಕಾಫ್ಗೆ ಇದನ್ನ ಸಾಮಾನ್ಯವಾಗಿ ಡ್ರಾಸೆರಾನ ಯೂಸ್ ಮಾಡ್ತಾರೆ. ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್ ಮತ್ತೆ ಚೈನಾ, ಏಷ್ಯಾ ಕಂಟ್ರೀಸ್ ಕೂಡ ಇದು ಕಂಡು ಬರುತ್ತೆ. ಓಕೆನಾ, ಇದು ಯಾವ ಶೇಪ್ ಇರುತ್ತೆ? ಜಸ್ಟ್ ಲೈಕ್ ಸ್ಪೂನ್ ಶೇಪ್ ತರ ಇರುತ್ತೆ. ಓಕೆ, ಆಲ್ಮೋಸ್ಟ್ ಇದು 1 to 3 ಸೆಂಟಿಮೀಟರ್ ಅಷ್ಟೇ, ತುಂಬಾ ಸ್ಮಾಲ್ ಸೈಜ್ ಅಲ್ಲಿ ಇದು ಗ್ರೋ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಅರೌಂಡ್ 194 ಸ್ಪೀಶೀಸ್. ಅದು ಸ್ವಲ್ಪ ಏನು ಸ್ಟ್ರಕ್ಚರ್, ಕಲರ್ ಮತ್ತೆ ಶೇಪ್ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಓಕೆನಾ, so this is about Drosera. Okay, today in this class we have learnt about Drosera. So it will come under insectivorous plants because the plants that eat insects are called insectivorous plants. ತಿನ್ನುವಂತಹ ಸಸ್ಯಗಳನ್ನು ನಾವು insectivorous plants ಅಂತ ಹೇಳ್ತೀವಿ. It is also called carnivorous plant. First I explained about Drosera. It is also called sandu ಅಂತ ಹೇಳ್ತೀವಿ. Okay, and it is just like a spoon like shape ಇರುತ್ತೆ. And this is about Drosera. Okay, next class I'll explain about Nepenthes. Okay, Nepenthes and Utricularia. So today in this class we have learned about Drosera. Okay, thank you.